ನಿನ್ನೆ ಅಷ್ಟೇ CWRC ಕಾವೇರಿ ಪ್ರಾಧಿಕಾರ ಸಮಿತಿಯಿಂದ ಏನು 15 ದಿನಗಳ ಕಾಲ 3,500 ಕಾವೇರಿ ನದಿ ನೀರನ್ನು ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಸಮಿತಿ ಆದೇಶವನ್ನು ಹೊರಡಿಸಿರೋದು. ಅಲ್ಲ ಸ್ವಾಮಿ, ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ರೈತರಿಗೆ ಬೆಳೆಯೋದಕ್ಕೆ ಬೆಳೆ ಇಲ್ಲ, ನಿಮಗೆ ಎಲ್ಲಿಂದ ತೊಗೊಂಬಂದು ಕೊಡೋಣ ನೀರನ್ನು? ಯಾಕೆ ನಿಮಗೆ ನೀರನ್ನು ಬಿಟ್ಟಾಗ ನೀವು ಶೇಖರಣೆ ಮಾಡ್ಕೊಳ್ಳೋಕ್ಕಾಗಿಲ್ವಾ? ಇವತ್ತು ತಮಿಳ್ನಾಡಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಯಾವುದೇ ಪಕ್ಷ ಬಂದರೂ ಕೂಡ ಕಾವೇರಿ ಅನ್ನೋದು ಒಂದು ಪ್ರತಿಷ್ಠೆಯ ವಿಚಾರ ಆಗಿಬಿಟ್ಟಿದೆ. ಅಲ್ಲಿನ ತಮಿಳಿಗರನ್ನು ಮೆರೆಸ್ಬೇಕು, ಮೆಚ್ಚಿಸ್ಬೇಕು, ಕನ್ನಡಿಗರನ್ನು ಮಣಿಸಿ ನೋಡಿ ಕಾವೇರಿ ನೀರನ್ನು ತಂದ್ವಿ ಅಂತ ಅಲ್ಲಿ ನೀವು ಮೆರಿಬೇಕು ಅಂತೇಳಿ ಕನ್ನಡಿಗರ ಮೇಲೆ ಖ್ಯಾತೆ ತಗೊಂಡು ಬರ್ತೀರಾ. ಈ ಬಾರಿ ಅದಾಗಲ್ಲ. ಯಾಕೆ ಹೇಳಿ? ನಿಮಗೆ ನಿಮ್ಮ ಭಾಷೆ, ಅಲ್ಲಿನ ನೆಲ ಜಲ ಎಷ್ಟು ಮುಖ್ಯವೋ ನಮ್ಮ ನಾಡಲ್ಲೂ ಕೂಡ ನಮ್ಮ ಭಾಷೆ, ನಮ್ಮ ಜಲ ಅಷ್ಟೇ ಮುಖ್ಯ. ಕಾವೇರಿ ನಮ್ಮ ರಾಜ್ಯದಲ್ಲಿ ಹುಡ್ತಾ ಇರೋದು ಸ್ವಾಮಿ, ಹರಿತಾ ಇದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ಬಿಟ್ಟಾಗ ಶೇಖರಣೆ ಮಾಡ್ತೀರಾ. ಇವಾಗ ಬಂದ್ಬಿಟ್ಟು ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಿಮಗೆಲ್ಲಿಂದ ರೀ ತೊಗೊಂಬಂದು ಕೊಡೋಣ? ಹಿಂದೆ ಕೂಡ ಕಾವೇರಿ ವಿಚಾರವಾಗಿ ನಮ್ಮ ನಾಯಕರು ನಾರಾಯಣಗೌಡರು ಕಾವೇರಿ ವಿಚಾರವಾಗಿ 25 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಸಾವಿರಾರು ಮೊಕದ್ದಮೆಗಳನ್ನ ಹಾಕಿಸ್ಕೊಂಡಿದ್ದಾರೆ, ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈ ಬಾರಿಯೂ ಕೂಡ ಒಂದೇ ಒಂದು ಕಾವೇರಿ ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಮೇಲೆ 100 ಮೊಕದ್ದಮೆ ಹಾಕಲಿ, ನಮ್ಮನ್ನು 100 ಬಾರಿ ಜೈಲಿಗೆ ಹಾಕಲಿ, ಕಾವೇರಿ ಎಂದೆಂದು ನಮ್ಮವಳು, ಅವಳನ್ನ ಬಿಟ್ಟು ಕೊಡೋ ಮಾತೇ ಇಲ್ಲ. ತಮ್ಮ ಜನಪ್ರಿಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ರಸ್ತೆ ಬದಿ ವ್ಯಾಪಾರಿಗಳಿಗೆ ಕನ್ನಡಿಗೆ ಮಾತ್ರ ಮೀಸಲಾಗಿ ಕೊಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ, ಅಭಿಪ್ರಾಯ? ಖಂಡಿತವಾಗಿಯೂ. ಯಾಕಂದರೆ ಇವತ್ತು ಎಲ್ಲರೂ ನೋಡಿದ್ದೀವಿ, ರಸ್ತೆ ಬದಿ ವ್ಯಾಪಾರಿಗಳಿರ್ಬೋದು, ದಿನನಿತ್ಯದಲ್ಲಿ ಅವರಿಗೆ ಬೇಕಾಗುವಂತಹ ಏನು ಅಂದರೆ ಅದು ಕಾವೇರಿ ನದಿ ನೀರು ವಿಚಾರ. ಹಾಗಾಗಿ ಇವತ್ತು ರಸ್ತೆ ಬರಿ ವ್ಯಾಪಾರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕನ್ನಡಿಗರು ಈ ವಿಚಾರವಾಗಿ ಹಿಂದೆ ಉಳ್ಕೋಬಾರ್ದು. ಯಾಕಂದರೆ ನಾವು ಕನ್ನಡಿಗರು ಸಹನಾಶೀಲರು ಅಂತೇಳಿ ಎಲ್ಲ ವಿಚಾರವನ್ನು ಸಹಿಸ್ಕೊಂಡು ಕೂತಿರೋದಕ್ಕೆ ಇವತ್ತು ನಮ್ಮ ನಾಡಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಏನಾದ್ರು ಇದ್ದಿದ್ದರೆ ನಮ್ಮ ಕನ್ನಡಿಗರಿಗೂ ಕೂಡ ನ್ಯಾಯ ಸಿಗ್ತಿತ್ತು. ಇವತ್ತು ಅವ್ರ ಭಾಷೆ ಅವ್ರಿಗೆ ಹೆಚ್ಚಾರೆ, ನಮ್ಮ ಭಾಷೆ ನಮಗಿಲ್ವ. ಆದರೆ ಇಲ್ಲಿ ಯಾಕೆ ಹೇಳಿ ಇಂಥ ಅವ್ಯವಸ್ಥೆ? ಇದು ದುರಂತ ಕನ್ನಡಿಗರ. ಇಲ್ಲಿನ ಯಾವುದೇ ಸರ್ಕಾರದ ಹೈಕಮಾಂಡು ಡೆಲ್ಲಿಲಿ ಕೂತು ಇವ್ರನ್ನ ಗೊಂಬೆಗಳ ಥರ ಆಡಿಸ್ತಾರೆ. ನಮ್ಮ ನಾಡಲ್ಲೂ ಕೂಡ ಒಂದು ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ನಮಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ನಮ್ಮ ಸಂಘಟನೆ ಇದೆ, ನಮ್ಮ ನಾಯಕರಿದ್ದಾರೆ. ಕನ್ನಡಿಗರಿಗೆ ಯಾವತ್ತೂ ಸೋಲಾಗೋದಕ್ಕೆ, ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ಬರೋದಕ್ಕೆ ಯಾವತ್ತೂ ನಮ್ಮ ಸಂಘಟನೆ ವತಿಯಿಂದ ನಾವು ಬಿಟ್ಕೊಡೋದಿಲ್ಲ. ಬೆಂಗಳೂರು ನಗರ ಮಹಿಳಾ ಘಟಕ ಅಧ್ಯಕ್ಷರಾದಂಥ ಶ್ವೇತಾಗೌಡರು ಹೇಳಿದಾಗೆ, ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಮೊದಲನೇದಾಗಿ ಅವರು ಬೆಳೆ ಬೆಳೆಯೋಕ್ಕೆ ನೀರು ಕೇಳ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಅವ್ರಿಗೆ ಬೆಳೆ ಬೆಳೆಯೋಕ್ಕೆ ನೀರು ಕೊಡೋಕ್ಕಾಗುತ್ತಾ? ಇನ್ನೊಂದು 2 ತಿಂಗಳು ಹೋದರೆ ಕರ್ನಾಟಕದಲ್ಲಿ ನೀರಿನ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇದು ಯಾವಾಗೂ ಜಯಲಲಿತಾ ಅವರು, ಕರುಣಾನಿಧಿಯವರು ಏನು ರಾಜಕೀಯ ಬೇಳೆ ಬೇಯಿಸ್ಕೋಕ್ಕೋಸ್ಕರ ಕಾವೇರಿ ನದಿ ವಿಚಾರನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೋ ಅದನ್ನು CM ವಿಜಯ್ ಅವರು ಮಾಡಬಾರ್ದು. ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು ರೈತರ ಮಗ ಒಬ್ಬರು ಇದ್ದಾರೆ, ಅವರು ಅನುಭವಿ ರಾಜಕಾರಣಿ. ನೀವಿಬ್ಬರೂ ಸೇರಿಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಬಗೆಹರಿಸಿ, ಏನು ಕಾವೇರಿ ನ್ಯಾಯಮಂಡಳಿ ಅದು ಬಿಡಿ, ಯಾವಾಗಲೂ ಏಕಪಕ್ಷೀಯವಾಗೇ ವಿಚಾರ ತಗೊಳ್ಳೋದು. ಯಾವತ್ತೂ ಕರ್ನಾಟಕಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ, ಮುಂದೇನೂ ದೊರಕಿಸ್ಕೊಡಲ್ಲ. ಇಲ್ಲಿ ರಾಜಕಾರಣಿಗಳು ರಾಜಕೀಯ ಬಿಟ್ಟು ನಿಮ್ಮ ತೆವಿಲ್ಗೋಸ್ಕರ ಕರ್ನಾಟಕ ಮತ್ತು ತಮಿಳುನಾಡವ್ರನ್ನ ಎತ್ಕಟ್ಟಿ ರಾಜಕೀಯ ಮಾಡೋದು ಬಿಟ್ಟು ನ್ಯಾಯಯುತವಾಗಿ ಮುಂದಿನ ಪೀಳಿಗೆ ಅನುಕೂಲವಾಗಿ ಇದು ಶಾಶ್ವತವಾಗಿ ಬೇಕು. ಈ ವಿಚಾರ ಶಾಶ್ವತವಾಗಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಇಚ್ಛಾಶಕ್ತಿ ಇಟ್ಕೊಂಡು ನಮ್ಮ ಸಂಸದರೆಲ್ಲ ಒಂದಾಗಿ ನೋಡಿ, ಕಾವೇರಿ ವಿಚಾರ ಬಂದರೆ ಸಂಸದರೆಲ್ಲ ಒಂದಾಗಿ ಪಕ್ಷ ಎಲ್ಲ ಮರೆತು ಒಂದಾಗಿ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ನಮ್ಮ ಸಂಸದರಿಗೆ ಅದೇನು ಬಂದಿದ್ದೋ ಸಾವು ಮಲ್ಲಾಗರು ಯಾರೂ ಇಚ್ಛಾಶಕ್ತಿ ಕೊರತೆ ಇಲ್ಲ, ಬಾಯಿ ಬಿಡಲ್ಲ. ಕಡೆಯದಾಗಿ ಒಂದು ಪ್ರಶ್ನೆ, ಕನ್ನಡ ಪರ ಹೋರಾಟಗಳು ನಾರಾಯಣಗೌಡರು ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಒಗ್ಗೂಡಿಸ್ಬೇಕು ಅಂತ ಏನಾದ್ರು ಹೇಳ್ತೀರಾ ಸರ್? ಅದು ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಿಟ್ಟಿದ್ದು, ನಮ್ಮ ರಾಜ್ಯ ಪದಾಧಿಕಾರಿಗಳಿಗೆ ಬಿಟ್ಟಿದ್ದು. ಅದನ್ನು ಮುಂದಿನ ದಿನದಲ್ಲಿ ಅದು ಏನು ಮಾಡಬೇಕು, ಅದು ಯಾವ ರೀತಿ ತಗೊಂಡೋಗ್ಬೇಕು ಅದನ್ನು ಸಭೆಯಲ್ಲಿ ನಿರ್ಣಯ ಮಾಡಿ ತಗೋತಾರೆ. ಆದರೆ ಇವತ್ತು ನಾವೇನು ಕಾವೇರಿ ವಿಚಾರವಾಗಿ ಏನು ನಾವಿಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಇಟ್ಕೊಂಡಿದ್ದೀವೋ ಅದನ್ನು ನೀವು ಇದನ್ನು ನ್ಯಾಯ ಕೊಡಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಏನಾಯಿತು ಅಂತ ನಿಮಗೂ ಗೊತ್ತಿದೆ. ಇದೇ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನಾಗಿದೆ ಅಂತ ನಿಮಗೂ ಗೊತ್ತಿದೆ. ಬೆಂಗಳೂರು ಹೊತ್ತಿ ಉರಿಯುತ್ತೆ. ಇದು ಸಾಂಕೇತಿಕವಾಗಿ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಕರವೇ ರಾಜ್ಯಾಧ್ಯಕ್ಷರಂತ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇರೋದು. ಮುಂದೆ ಏನೇ ಆದರೂ ರಾಜ್ಯ ಸರ್ಕಾರನೇ ಹೊಣೆಯಾಗುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.